ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕಡ. ನಾನು ನಿಮ್ಮ ಏಕೆ. ನಾನು ನಿಮ್ಮ ವಿಕೆ. ಇವತ್ತಿನ ಮಧ್ಯಾಹ್ನ ಮ್ಯಾಚ್ ಆಗಿದ್ದ ಡಿಸಿ ಮತ್ತು ಎಂಐ ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಮಧ್ಯಾಹ್ನದ ಮ್ಯಾಚ್ ಇದೆ ಡಿಸಿ ವರ್ಸಸ್ ಎಂಐ. ಅದರಲ್ಲಿ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದ ಡಿಸಿ, ಅದು ಹೋಮ್ ಗ್ರೌಂಡ್ ಅಲ್ಲಿ. ಓಕೆ, ಅದ್ರ ಬಗ್ಗೆ ಟಾಸ್ ಗೆದ್ದಿದ್ದು ಸ್ಟೇಡಿಯಂ ಇದು ಡಿಸಿಯ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೆದಿದ್ದು. ಅದು ಟಾಸ್ ಗೆದ್ದಿದ್ದು ಡಿಸಿನೇ. ಚೇಸಿಂಗ್ ಆಯ್ಕೆ ಮಾಡ್ಕೊಂಡ್ರು. ಮತ್ತೆ ನೋಡಿದರೆ ಮೇನ್ ಆಗಿ ಮುಂಬೈ ಬ್ಯಾಟಿಂಗ್ ಅಂತ ಬಂದಾಗ ಪಿಚ್ಚು ನಾರ್ಮಲ್ ಪಿಚ್ ತರ ಇರ್ಲಿಲ್ಲ, ಬೌನ್ಸ್ ಇರ್ಲಿಲ್ಲ ಪಿಚ್ ಅಲ್ಲಿ. ಅಂದ್ರೆ ಸ್ಪಿನ್ನರ್ ಗೆ ತುಂಬಾ ಹೆಲ್ಪ್ ಆಯ್ತಿತ್ತು. ಬ್ಯಾಟಿಂಗ್ ಬಂದಿದ್ದು ಮುಂಬೈ ಇಂಡಿಯನ್ಸ್. ಅವರು ಟೋಟಲ್ ಸ್ಕೋರ್ ಮಾಡಿದ್ದೆ 162, ಅದರಲ್ಲೂ 6 ವಿಕೆಟ್ ಕಳ್ಕೊಂಡಿದ್ರು. ಅಲ್ಲಿ ಫಸ್ಟ್ ಲೈನ್ ಅಪ್ ನೋಡೋದಾದ್ರೆ ಓಪನಿಂಗ್ ಬಂದಿದ್ದು ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ. ರಿಕಲ್ಟನ್ ಹೋದ್ ಮ್ಯಾಚ್ ಆಡ್ದಂಗೆ ಏನು ಅಷ್ಟು ಬಂದಿಲ್ಲ, ಬರೀ 9 ರನ್ ಅಷ್ಟೇ, ಅದು 11 ಬಾಲ್ಗೆ. ಅದು ಮುಂಬೈಯಲ್ಲಿ ಒಳ್ಳೆ ಬ್ಯಾಟಿಂಗ್ ಪಿಚ್ ಇತ್ತು, ಅದಕ್ಕೆ ಒಳ್ಳೆ ರನ್ ಸ್ಕೋರ್ ಮಾಡಿದ್ರು ಇಬ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಇನ್ನ ರೋಹಿತ್ ಶರ್ಮಾ ಬಗ್ಗೆ ನೋಡಿದ್ರೆ ಈ ಪಿಚ್ ಸ್ವಲ್ಪ ಹೋರಾಟ ಕೊಟ್ರು. ಈ ಪಿಚ್ ನ ರೀಡ್ ಮಾಡ್ತಾ 26 ಬಾಲ್ಗೆ 35 ರನ್ ನೋಡಿದ್ರು. ಇನ್ನು ನೆಕ್ಸ್ಟ್ ಬಂದಿದ್ದು ತಿಲಕ್ ವರ್ಮಾ ಬ್ರೇಕ್ಔಟ್. ಮುಖೇಶ್ ಕುಮಾರ್ಗೆ ಔಟ್ ಆಗಿ ಹೋದ್ರು. ಇನ್ನ ನೆಕ್ಸ್ಟ್ ನೋಡಿದ್ರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಇವತ್ತಿನ ಕ್ಯಾಪ್ಟನ್ ಆಗಿದ್ರು. ಅವರಂತೂ 36 ಬಾಲ್ಗೆ 50 ಹೊಡೆದವ್ರೆ. ಒಳ್ಳೆ ರನ್ ರೇಟ್ ಅಲ್ಲಿ, ಅಂದ್ರೆ ಈ ಪಿಚ್ಗೆ ರನ್ ರೇಟ್ ಅಲ್ಲಿ ಆಡವ್ರೆ. ಇನ್ನ ಸರ್ಫೆನ್ ರಿತರ್ಫೋರ್ಡ್ ಅವ್ರೇನು ಅಂತ ಪ್ರೂವ್ ಮಾಡ್ಕೊಳ್ಳಿಲ್ಲ. ನಮನ್ದೀರ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದ್ರು ಅಂತ ಸೂರ್ಯಕುಮಾರ್ ಜೊತೆ ಪಾರ್ಟ್ನರ್ಶಿಪ್ ಸ್ವಲ್ಪ 26 ರನ್ ಕಲೆ ಹಾಕಿದ್ರು. ಇನ್ನಂತ ನೋಡಿದ್ರೆ ಮಿಚೆಲ್ ಸ್ಯಾಂಟ್ಮೇರ್ ಸ್ವಲ್ಪ ಒಂದು 18 ರನ್ ಹೊಡೆದವ್ರೆ. ಇನ್ನ ಕಾರ್ಬಿನ್ ಬಾಷಾ 11 ರನ್ ಹೊಡೆದವ್ರೆ ಅಷ್ಟೇ. ಇನ್ಯಾರು ಅಂತ ರನ್ ಸ್ಕೋರ್ ಮಾಡಿಲ್ಲ. 162 ಟಾರ್ಗೆಟ್ ಕೊಟ್ಟಿದ್ರು ಅಷ್ಟೇ. ಇನ್ನ ಡಿಸಿ ಸ್ಪಿನ್ನರ್ಸ್ ಗಳು ಮ್ಯಾಜಿಕ್ ಮಾಡಿ ಎಂಐ ಬ್ಯಾಟಿಂಗ್ ನ ಕಟ್ ಹಾಕಿದ್ರು. ಬರೀ ಟೋಟಲ್ ಬಂದಿದೆ 164. ಎಂಐ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಏನ್ ಕೊರತೆ ಕಾಣ್ತು ಅಂದ್ರೆ, ಇವತ್ತು ಹಾರ್ದಿಕ್ ಪಾಂಡ್ಯ ಇರ್ಲಿಲ್ಲ. ಹಾರ್ದಿಕ್ ಪಾಂಡ್ಯ ಹುಷಾರಿಲ್ದಿರೋ ಕಾರಣ ಅವರು ಕ್ಯಾಪ್ಟನ್ ಆಗಿರ್ಲಿಲ್ಲ. ಆದ್ರೆ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ತಗೊಂಡಿದ್ರು. ಇನ್ನ ಡಿಸಿ ಬೌಲರ್ಸ್ ಬಗ್ಗೆ ಮಾತಾಡೋದಾದ್ರೆ ಮುಖೇಶ್ ಕುಮಾರ್ 2 ವಿಕೆಟ್ ಎತ್ತಿರೋದು, ಒಂದು ರಿಕಲ್ಟನ್ ಮತ್ತು ಇನ್ನೊಂದು ತಿಲಕ್ ವರ್ಮಾ. ಇನ್ನ ನೆಕ್ಸ್ಟ್ ಬೌಲರ್ಸ್ ನೋಡಿದರೆ ಲುಂಗೆಂಗಿಡಿ ಸೂರ್ಯಕುಮಾರ್ ಔಟ್ ಮಾಡಿದ್ರೆ ಸ್ಲೋರ್ 1 ಅಲ್ಲಿ. ಇನ್ನ ಅಕ್ಷರ್ ಪಟೇಲ್ ರೋಹಿತ್ ಶರ್ಮನ್ ಔಟ್ ಮಾಡಿದ್ರೆ. ವಿಪ್ರಜ್ ನಿಗಮ್ ಇವ್ರನ್ನ ಸರ್ಫೆನ್ ರಿತರ್ಫೋರ್ಡ್ ಔಟ್ ಮಾಡಿದ್ರು. ಕುಲ್ದೀಪ್ ಯಾದವ್ ಯಾವ್ದು ವಿಕೆಟ್ ಬಿಡಲಿಲ್ಲ. ಅವರೊಂದು ಸ್ವಲ್ಪ ದುಬಾರಿ ಅನ್ಸುತ್ತೆ, 10 ಎಕನಾಮಿ. ಟಿ ನಟರಾಜನ್ ಕೂಡ ಲಾಸ್ಟ್ ಅಲ್ಲಿ 1 ವಿಕೆಟ್ ನಮನ್ದೀರ್ನ ಔಟ್ ಮಾಡಿದ್ರು. ಇನ್ನ ಡಿಸಿ ಬೌಲಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ರು. ಸ್ಟ್ರೈಕ್ ಆಗಿತ್ತು ಮಾತ್ರ ಬೌಲಿಂಗ್ ಅಲ್ಲಿ ಅಂತದೇನು. ಇನ್ನ ಬ್ಯಾಟಿಂಗ್ ಕಡೆ ಬರೋದಾದ್ರೆ KL ರಾಹುಲ್ ನಮ್ಮ ಅಣ್ಣ ಏನೋ ಆಡಿಲ್ಲ, ಬರೀ 1 ರನ್. ಮತ್ತೆ ಅದೇ ಇದು ಅಂದ್ರೆ ಹೋರಾಟ ಇನ್ನ ತೋರ್ಸಕ್ ಆಗಿಲ್ಲ, ಬರ್ತಾರೆ, ವೇಟ್ ಮಾಡೋಣ. ಇನ್ನ ಪತುಮ್ ನಿಸಾಂಕ ಅವರಂತೂ ಗನ್ ಬ್ಯಾಟರ್ ಅಂತ ಅನ್ಸ್ಕೊಂಡ್ರು. 6-4 ನೋಡ್ಬೇಕು ಹೆಂಗ್ ಹೇಳ್ತಿದ್ರು. ಓವರ್ ಹಿಟ್ ತರ ಅಂದ್ರೆ ಬೂಮ್ರಂಗ್ ನೋಡ್ಕೊಂಡು ಆಡೋರು. ಡಿಸಿ ಒಳ್ಳೆ ಪ್ಲಾನ್ ಮಾಡಿ ಏನಂದ್ರೆ ಬೂಮ್ರಂಗ್ ನೋಡ್ಕೊಂಡು ಆಡೋರು, ಬೇರೆಯವ್ರಿಗೆ ಚಾರ್ಜ್ ಮಾಡ್ಬಿಡೋರು. ಇನ್ನ ನಿತೀಶ್ ರಾಣಾ ಅವ್ರು ರನ್ಔಟ್ ಆದ್ರು. ಏನ್ ಮಾಡಕ್ಕಲ್ಲ, ರನ್ಔಟ್ ಅಂತದೆಲ್ಲ ಕ್ರೈಮ್, ಏನ್ ಮಾಡಕ್ಕಲ್ಲ. ಇನ್ನ ಇಂಪ್ಯಾಕ್ಟ್ ಮಾಡಿದಂದ್ರೆ ರಿಜ್ವಿ 90 ಸ್ಕೋರ್ ಮಾಡಿರೋದು. ಜೆನ್ಜಿ ಹುಡುಗ ಇನ್ನೇನು 12 ರನ್ ಬೇಕಿತ್ತು ವಿನ್ಗೆ. ಆ ಟೈಮಲ್ಲಿ ಪುಷ್ ಮಾಡಿ ಸೆಂಚುರಿ ಹೊಡ್ಕೋಬೋದಿತ್ತು. 6 ಹೊಡೆಯಕ್ಕೆ ಹೋಗಿ ಬ್ಯಾಟ್ ತಿರ್ಗಿ ಔಟ್ ಆದ್ರು ಪಾಪ. ಇಲ್ಲ ಅಂದ್ರೆ ಅವ್ರು ಸೆಂಚುರಿ ಆಗ್ಬಿಟ್ಟಿದ್ರು. ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್. ಸೆಂಚುರಿಗೂ 90ಗೂ ಯಾವ ಡಿಫ್ರೆನ್ಸ್ ಇಲ್ಲ ಬಿಡಿ, ಸೇಮೆ. ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ರಿಜ್ವಿ ಕಾಯ್ದಾಡಿ ಒಳ್ಳೆ ಬ್ಯಾಟಿಂಗ್ ಆದ್ರು. ಮತ್ತೆ ಡಿಸಿಗಂತೂ ಪವರ್ ಇಟ್ಟರು. ಒಳ್ಳೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇನ್ನ ಹೋದ್ ಮ್ಯಾಚ್ ಅಲ್ಲಿ ಡೇವಿಡ್ ಮಿಲ್ಲರ್ ನ ಕುಣಿಸಿ ಸ್ಟೆಪ್ಸ್ ನ ಕಳಿಸಿದ್ರು. ಆದ್ರೆ ಈ ಮ್ಯಾಚ್ ಅಲ್ಲಿ ಲೆಫ್ಟ್ ಹ್ಯಾಂಡರ್ ಬೇಕು ಅಂತ ಆ ಟೈಮಲ್ಲಿ ರಿಜ್ವಿ ಜೊತೆ ಆಡಕ್ಕೆ ಡೇವಿಡ್ ಮಿಲ್ಲರ್ ನ ಕಳಿಸಿದ್ರು. ಡೇವಿಡ್ ಮಿಲ್ಲರ್ ನೋಡ್ಕೊಂಡು ರಿಜ್ವಿ ಆಡೋದಕ್ಕೆ ಆಗ್ಬಿಟ್ಟು ನಂತರ ಇವರು 4 ಕನ್ವರ್ಟ್ ಮಾಡಿ ಬೂಮ್ರಂಗು 4 ಕನ್ವರ್ಟ್ ಮಾಡಿ ಲಾಸ್ಟ್ ಅಲ್ಲಿ ಬೇಗ ವಿನ್ ಮಾಡಿಸಿದ್ರು ಮ್ಯಾಚ್. ಓಕೆ, ಎಲ್ಲ ಸರಿ. ಈಗ ಡಿಸಿ ವಿನ್ ಆಗಿದೆ 6 ವಿಕೆಟ್. ಬೇಡ ಏನ್ ಬೇರೆ ತಗೊಳ್ಳೋದು. ಇನ್ನ ಬೌಲಿಂಗ್ ನೋಡಿದ್ರೆ ಇನ್ನ ಬೌಲಿಂಗ್ ಅಲ್ಲಿ ಯಾರು ಮುಂಬೈ ಕಡೆ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಬೂಮ್ರಾ ಒಬ್ಬರೇ ಬೆಸ್ಟ್ ಬೌಲರ್, 5 ಎಕನಾಮಿಗೂ. ಮಿಚೆಲ್ ಸ್ಯಾಂಟ್ನರ್ ಒಬ್ರು ಬೆಸ್ಟ್ ಎಕನಾಮಿ. ಇನ್ ಮಿಕ್ತವರೆಲ್ಲ ಹೊಡ್ಸ್ಕೊಂಡಿದ್ದೇನೆ. 6 ವಿಕೆಟ್ ಅಲ್ಲಿ ಡಿಸಿ ಅವರು ವಿನ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಡಿಸಿ ಕೊಲೆಪ್ಸ್ ಆಗಿದ್ದು, ಮುಂಬೈ ಮೇಲೆ ಆಡಿ ಮುಂಬೈ ಮೇಲೆ ಸೋತು ಅವ್ರು 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ ಬಂದಿದ್ರು. ಮುಂಬೈ ಮೇಲೆ ಸೋತಾಗಿಂದ ಡಿಸಿ ಪ್ಲೇ ಆಫ್ ಇಂದಾನೆ ಔಟ್ ಆಗೋಯ್ತು 1 ಮ್ಯಾಚ್ ಇಂದ. ಅವಾಗ ಮುಂಬೈ ಕ್ವಾಲಿಫೈ ಆಗೋ ಜಾಗದಲ್ಲಿ ಡಿಸಿ ಆಗ್ಬೇಕಿತ್ತು. ಈ ಮ್ಯಾಚ್ ಅಲ್ಲಿ ಗೆದ್ದು ಈ ಸೀಸನ್ ಅಲ್ಲಿ ಆ ಸೈಡ್ ನ ತೀರ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನ ಡಿಸಿ ಓವರ್ ಆಲ್ ನೋಡೋದಾದ್ರೆ ಇನ್ನ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಬರ್ತಾ ಇಲ್ಲ, ಸ್ಟೆಪ್ಸ್ ಬ್ಯಾಟಿಂಗ್ ಆಡ್ತಾ ಇಲ್ಲ ಸರಿಯಾಗಿ. ಅಷ್ಟು ಚಾನ್ಸಸ್ ಸಿಕ್ಕಿಲ್ಲ ಅವ್ರಿಗೆ. ಆ ತರ ಮ್ಯಾಚ್ ವಿನ್ನಿಂಗ್ ಮಾಡ್ತಾರೆ. ರಿಜ್ವಿ ಮೇನ್ ಕಾರಣ. ಡಿಸಿ ಅಂತೂ ಫುಲ್ ಸ್ಟ್ರಾಂಗ್ ಆಪೋನೆಂಟ್ ಅಂತ ಈ IPL ಅಲ್ಲಿ ಹೇಳ್ಬೋದು ಮಸ್ತಾಗಿ. ಮುಂಬೈನ ಟೀಮ್ ಟು ಬೀಟ್ ಅಂತೀರ, ಆ ಟೀಮ್ ನ ಬೀಟ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದಾಗಿತ್ತು ಡಿಸಿ ವರ್ಸಸ್ ಎಂಐ ನ ಮ್ಯಾಚ್ ರಿವ್ಯೂ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀವಿ.